ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಇವತ್ತು ಪಾಲಕ್ ಸೊಪ್ಪನ್ನು ವಾಶ್ ಮಾಡಿ ಅದನ್ನು ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಆ ಸೊಪ್ಪಿನ ಕಲರ್ ಚೇಂಜ್ ಆದಾಗ ಅದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇವಾಗ ಇದನ್ನು ಕೋಲ್ಡ್ ವಾಟರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ನಾರ್ಮಲ್ ವಾಟರ್ಗೆ ಹಾಕ್ಕೊತಾ ಇದ್ದೀನಿ, ಬೇಕಂದರೆ ಕೋಲ್ಡ್ ವಾಟರ್ಗೂ ಹಾಕ್ಕೊಬೋದು. ಯಾಕೆ ಈ ಥರ ಮಾಡೋದು ಅಂತ ಅಂದರೆ ಅದು ಕಲರು ಡಾರ್ಕ್ ಆಗಿರುತ್ತೆ, ಫುಲ್ ಗ್ರೀನ್ ಆಗಿರುತ್ತೆ ಅಂತ ಹೇಳಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಇದನ್ನು ರುಬ್ಕೊಂಡು ಬರ್ತೀನಿ. ನೀವು ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು ಅಂತ ರೆಡ್ ಚಿಲ್ಲಿ ಹಾಕಿದ್ದೀನಿ ಇದಕ್ಕೆ. ನೀವು ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕ್ಕೊಂಬಿಟ್ಟು ರುಬ್ಕೊಳ್ಳಿ. ಇವಾಗ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು 4-5 ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾದ್ಮೇಲೆ ಮಾಡ್ಕೊಂಡಿರೋ ಪೇಸ್ಟ್ ಇದೆಯಲ್ಲ, ಪಾಲಕ್ದು ಪ್ಯೂರಿ, ಅದನ್ನು ಇದಕ್ಕೆ ಹಾಕ್ಬಿಡಿ. ಹಾಕಿ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೊಂದು ಸ್ವಲ್ಪ ಬಾಯ್ಲ್ ಆಗಬೇಕು. ಸೊಪ್ಪು ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ, ಅಷ್ಟಾಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗಲೇ. ಇವಾಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ನೀವು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕಬೇಡಿ. ಸ್ವಲ್ಪ ಗರಂ ಮಸಾಲ, ಇಷ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸೊಪ್ಪಿಂದು ಸ್ಮೆಲ್ ಹೋಗೋ ತನಕ ಇದನ್ನು ಫುಲ್ ಬಾಯ್ಲ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಡಾರ್ಕ್ ಆಗುತ್ತೆ, ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ ಅದು. ಇವಾಗ ಇದಕ್ಕೆ ಪನ್ನೀರ್ ಹಾಕ್ತಾಯಿದ್ದೀನಿ. ಜಸ್ಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಅದನ್ನು ಫ್ರೈ ಏನು ಮಾಡಿಲ್ಲ. ಇಷ್ಟು ಚೆನ್ನಾಗಿ ಕುದ್ರೆ ಪಾಲಕ್ ಪನ್ನೀರ್ ರೆಡಿ. ಇವಾಗ ನಾನು ಮಾಡಿರೋ ಎಂಬ್ರಾಯ್ಡ್ರಿ ಎಷ್ಟಾಗಿದೆ ಅಂತ ನೋಡೋಣ. ಇಷ್ಟು ಮಾಡಿದ್ದೀನಿ, ಇನ್ನೂ ಮಾಡಬೇಕು. ನನ್ನ ಹತ್ರ ಬ್ಲ್ಯಾಕ್ ಕಲರಲ್ಲಿ ಅದಕ್ಕೆ ಬಾರ್ಡ್ರ್ ಹಾಕೋಣ ಅಂತ ಇದ್ದೀನಿ. ಬ್ಲ್ಯಾಕ್ ಕಲರ್ ಎಂಬ್ರಾಯ್ಡ್ರಿ ಇಲ್ಲ, ಸೊ ಅದಕ್ಕೆ ಹಾಕಿಲ್ಲ. ಅದು ಗ್ರೀನ್ ಕಲರಲ್ಲಿರೋ ಟ್ರಯಾಂಗಲ್, ಅದರ ಟ್ರಯಾಂಗಲ್ ಥರ ಕಾಣ್ತಾ ಇಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇನ್ನು ಇದ್ರ ಕೆಳಗಡೆ ಒಂದು ಕೇಕ್ ಬರಿಬೇಕು. ಅದನ್ನು ಇವತ್ತು ಮಾಡಿದ್ದೀನಿ, ಬಟ್ ಶೂಟ್ ಮಾಡಿಲ್ಲ, ನಾಳೆ ಹಾಕ್ತೀನಿ ಅದನ್ನು. ಮತ್ತು ನಾನೊಂದು ಬುಕ್ ಓದ್ತಾ ಇದ್ದೀನಿ, ಅದು ಚೇತನ್ ಭಗತ್ ಅವ್ರದ್ದು ಬುಕ್ಕು. ಈ ಬುಕ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಬುಕ್ ಹೇಗಿದೆ ಅಂತ ನಾನು ಫುಲ್ ಓದಾದ್ಮೇಲೆ ಹೇಳ್ತೀನಿ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ 50 ಪೇಜಸ್ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಿನಿ ವ್ಲಾಗಲ್ಲೂ ಹೇಳಿದ್ದೀನಿ ಓದ್ತೀನಿ ಅಂತ. ನೋಡೋಣ ಓದ್ತೀನ ಇಲ್ವಾ, ನಾಳೆ ನಾನು ಮಿನಿ ವ್ಲಾಗಲ್ಲಿ ಹೇಳ್ತೀನಿ ಇವತ್ತು ಓದಿದ್ದೀನ ಇಲ್ವಾ ಅಂತ ಹೇಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.